ಇನ್ನೂ 1 ವರ್ಷವೂ ಕೂಡ ಆಗಿಲ್ಲ. ಈ ಒಂದು 10-11 ತಿಂಗಳಲ್ಲಿ ಶಿವಮೊಗ್ಗ ನಗರದಲ್ಲಿ ಗೋವರ್ಧನ ಟ್ರಸ್ಟ್ ವತಿಯಿಂದ ಹಸುಗಳು, ಬಿಡಾಡಿ ಹಸುಗಳು ಏನು ಆಕ್ಸಿಡೆಂಟ್ ಆಗಿರುತ್ತೆ ಅಂಥ ಹಸುಗಳಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸ, ಕಳ್ತನ ಆಗ್ತಿರ್ತಕ್ಕಂಥ ಹಸುಗಳಿಗೆ ಹುಡುಕಿ ಅದನ್ನು ಗೋಶಾಲೆಗಳಿಗೆ ಕಳಿಸೋಂಥ ಕೆಲಸ, ಕಸಾಯಿಖಾನೆಗೆ ತಗೊಂಡು ಹೋಗ್ತಾ ಇರ್ತಕ್ಕಂಥ ಹಸುಗಳನ್ನು ಕೂಡ ರಕ್ಷಣೆ ಮಾಡಿ ಆ ಹಸುಗಳನ್ನು ಕೂಡ ಗೋಶಾಲೆಗೆ ತಗೊಂಡು ಹೋಗ್ತಿರೋ ಕೆಲಸನ ನಾವೀಗಾಗಲೇ ಮಾಡ್ತಾಯಿದ್ದೀವಿ. ಶಿವಮೊಗ್ಗ ನಗರದಲ್ಲಿ 30 ಎಕರೆಗೂ ಹೆಚ್ಚು ಜಾಗಗಳಲ್ಲಿ ಈಗಾಗಲೇ 75ರಿಂದ 80 ಲೋಡಿನಷ್ಟು ಮೇವನ್ನು ಕೂಡ ಶಿವಮೊಗ್ಗದ ಸುರಭಿ ಗೋಶಾಲೆ, ಮಹಾವೀರ್ ಗೋಶಾಲೆ, ಜ್ಞಾನೇಶ್ವರಿ ಗೋಶಾಲೆಗೆ ನಾವೀಗಾಗಲೇ ಕೊಟ್ಟಿದ್ದೀವಿ ಅಂತ ತುಂಬ ಸಂತೋಷದಿಂದ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಇದಕ್ಕೆ ನಗರದ ಎಲ್ಲ ಸಾರ್ವಜನಿಕರು, ಗೋಪ್ರೇಮಿಗಳು ನಮಗೆ ವಿಶೇಷವಾಗಿ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ಗೋಪ್ರೇಮಿಗಳಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆ ಒಂದು ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಸೆಪ್ಟೆಂಬರ್ 4ನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ, 5ನೇ ತಾರೀಕು ಶಿಕ್ಷಕರ ದಿನಾಚರಣೆ. ಇದೆಲ್ಲದೂ ಕೂಡ ಪರಿಗಣನೆಗೆ ತಗೊಂಡು ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಒಂದು ವಿಶೇಷವಾದಂಥ ಕಾರ್ಯಕ್ರಮದ ಆಯೋಜನೆ ಮಾಡಬೇಕು ಅಂತ ಗೋವರ್ಧನ ಟ್ರಸ್ಟ್, ಬಾಲಗೋಕುಲ, ಇಸ್ಕಾನ್ ಶಿವಮೊಗ್ಗ ಈ 3 ಸಂಸ್ಥೆ ಅಡಿಯಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಶಿವಮೊಗ್ಗ ನಗರದ ಕೋಟೆ ರಸ್ತೆಯ ವಾಸವಿ ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಇದರ ಪೂರ್ಣವಾದಂಥ ಮಾಹಿತಿ ನಮ್ಮ ಹಿರಿಯರಾದಂಥ ಶೇಷಾಚಾರ್ಯ ಅವರು ಕೊಡ್ತಾರೆ. ವಾಸವಿ ಶಾಲೆಯಲ್ಲಿ ಸಾಯಂಕಾಲ 4 ಗಂಟೆಯಿಂದ ಈ ಒಂದು ಕಾರ್ಯಕ್ರಮ, ಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅದಕ್ಕೆ ಇನ್ನು ಉಳಿದಿರ್ತಕ್ಕಂಥ ಮಾಹಿತಿ ನಮ್ಮ ಶೇಷಾಚಾರ್ಯ ಅವರು ಕೊಡಬೇಕು ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ವಿಶೇಷವಾದಂಥ ಕಾರ್ಯಕ್ರಮವನ್ನು ಈ ಬಾರಿ ಜೋಡಿಸಿದ್ದೀವಿ. ಮೊದಲನೇದು 5 ವರ್ಷದ ಒಳಗಿನ ಮಕ್ಕಳಿಗೆ ಕೃಷ್ಣ ವೇಷ ಸ್ಪರ್ಧೆ. 2ನೇ ಹಂತದಲ್ಲಿ 5ರಿಂದ 10 ವರ್ಷದ ಮಕ್ಕಳಿಗೆ ಕೃಷ್ಣ ಮತ್ತು ಯಶೋದೆಯ ವೇಷ ಸ್ಪರ್ಧೆ. ಅದಕ್ಕೆ ನೃತ್ಯ ರೂಪಕ ಜೋಡಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಕೃಷ್ಣನ ವಯಸ್ಸಿಗೆ ವಯೋಮಿತಿ ಇದೆ, ಯಶೋದೆಯ ವಯಸ್ಸಿಗೆ ವಯೋಮಿತಿ ಇಲ್ಲ. ಅವ್ರದ್ದೇ ಆದಂಥ ಹಾಡನ್ನು ಸೆಲೆಕ್ಟ್ ಮಾಡಬೇಕು. 3 ನಿಮಿಷಗಳ ಕಾಲ ರೂಪಕವನ್ನು ಕೊಡಬೇಕು. ಇದಕ್ಕೆ ಒಟ್ಟು ಅವಧಿ 1 ಗಂಟೆ ಇರ್ತಕ್ಕಂಥದ್ದು. 20 ತಂಡಗಳಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. 3ನೇದು 13ರಿಂದ 18 ವರ್ಷ, ಅಂದರೆ ಹೈಸ್ಕೂಲ್ ಮತ್ತು PU ಕಾಲೇಜಿನ ವಿದ್ಯಾರ್ಥಿಗಳಿಗೆ. ಮಡಕೆ ಒಡೆಯ ಸ್ಪರ್ಧೆ 2 ಭಾಗಗಳಲ್ಲಿದೆ, ಬಾಲಕಿಯರಿಗೆ ಮತ್ತು ಬಾಲಕರಿಗೆ. ಅಂದರೆ ಇಬ್ಬರಿಗೂ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ತಂಡಗಳಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಈ ತಂಡಕ್ಕೂ ಸಹ 3 ನಿಮಿಷಗಳ ಮತ್ತು 1 ನಿಮಿಷ ಮಡಕೆ ಒಡೆಯೋಕ್ಕೆ 4 ನಿಮಿಷಗಳ ಕಾಲ ಅವಕಾಶ ಇರುತ್ತೆ. ಇದರ ಹಿನ್ನೆಲೆಯಲ್ಲಿ ಅವ್ರದ್ದೇ ಆದಂಥ ಹಾಡನ್ನು ರೂಪಿಸ್ಕೋಬೋದು. ವಿಶೇಷವಾದಂಥ ವೇಷಭೂಷಣಗಳೊಂದಿಗೆ ಆ ಮಡಕೆ ಒಡೆಯ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಇದಕ್ಕೂ ಇರ್ತಕ್ಕಂಥದ್ದು 1 ಗಂಟೆಗಳ ಅವಕಾಶ. ಹಾಗಾಗಿ ಇಲ್ಲಿ 10 ತಂಡಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ. 5 ವಿದ್ಯಾರ್ಥಿಗಳಿಗೆ, 5 ವಿದ್ಯಾರ್ಥಿನಿಯರಿಗೆ. ಈ ಕಾರ್ಯಕ್ರಮದ ನಂತರ ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಇದರಲ್ಲಿ ಇಸ್ಕಾನ್ ತಂಡದವರು ಭಾಗವಹಿಸ್ತಾ ಇದ್ದಾರೆ. ಶಾರದಾ ನೃತ್ಯ ಕಲಾ ಕೇಂದ್ರ, ನಾಟ್ಯಪ್ರಿಯ ನೃತ್ಯ ಕಲಾ ಕೇಂದ್ರ, ಶ್ರೀ ಸಾಯಿ ಉಂದ್ರ ಸುಗಮ ಸಂಗೀತ ಶಾಲೆ ಇವರುಗಳು 10 ನಿಮಿಷದ ಒಂದು ಕಾರ್ಯಕ್ರಮವನ್ನು, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಈ ಎಲ್ಲ ಸ್ಪರ್ಧೆಗಳ ನಂತರ ಆ ಕಾರ್ಯಕ್ರಮವನ್ನು ನೀಡಲಿದ್ದಾರೆ.
ಕೃಷ್ಣ ವೇಷಧಾರಿ ಸ್ಪರ್ಧಿಗಳಿಗೆ ಸಂಖ್ಯೆ ನಿಶ್ಚಯ ಮಾಡಿಲ್ಲ, ಎಷ್ಟು ಬೇಕಾದರೂ ಸಂಖ್ಯೆ ಬರ್ಬೋದು. ನಮ್ಮ ನಿರೀಕ್ಷೆ ಇರ್ತಕ್ಕಂಥದ್ದು ಒಂದು 100 ಸಂಖ್ಯೆ ಆಗ್ಬೋದು ಅಂಥೇಳಿ. ಇನ್ನು ಎರಡೂ ತಂಡಗಳಿಗೆ ಸಂಖ್ಯೆಯನ್ನು ನಿಶ್ಚಯ ಮಾಡಿದ್ದೀವಿ. ಅದು ಎರಡೂ ತಂಡಗಳಿಗೂ 1 ಗಂಟೆ ಕಾಲಾವಕಾಶ. ಮೊದಲನೆಯ ಕೃಷ್ಣ ಮತ್ತು ಯಶೋದೆಗೆ 20 ತಂಡಗಳು, ಮಡಕೆ ಹೊಡೆಯುವ ಸ್ಪರ್ಧೆಗೆ 5 ತಂಡಗಳು. ಅಂದರೆ ಒಂದು ಸರಿ ಮಡಕೆ ಹೊಡೆದ ಆದಮೇಲೆ ಮತ್ತು ನಾವು ರೀಆರ್ಗನೈಸ್ ಮಾಡಲಿಕ್ಕೋಸ್ಕರ ಬೇಕಾಗಿರ್ತಕ್ಕಂಥ ಸಮಯವನ್ನು ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ 10 ತಂಡಗಳಿಗೆ ಅವಕಾಶವನ್ನು ಕೊಡಲಾಗಿದೆ. ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಈಗ ಅವಾಗಲೇ ಇಸ್ಕಾನ್ ಅವರು ಅನೇಕ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡ್ಕೊಂಬಂದಿದ್ದಾರೆ. ಅದು ಒಂದು ಕಾರ್ಯಕ್ರಮವನ್ನು ನಮ್ಮ ಕಾರ್ಯಕ್ರಮದಲ್ಲೂ ಸಹ ಜೋಡಿಸಲಾಗಿದೆ. ಇನ್ನು ನೃತ್ಯಗಳಿರುತ್ತೆ, ಸಂಗೀತಗಳಿರುತ್ತೆ. ಅದು ಒಟ್ಟು ಒಂದೊಂದು ತಂಡದ ಕಾರ್ಯಕ್ರಮಗಳಿಗೆ ಇದು ಸ್ಪರ್ಧೆ ಅಲ್ಲ, ಇದೊಂದು ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡ್ತಾರೆ. ಶ್ರೀಕೃಷ್ಣ ವೇಷ ಸ್ಪರ್ಧೆಗೆ ಎಲ್ಲ ಕೃಷ್ಣ ವೇಷಧಾರಿಗಳಿಗೆ ಸಮಾಧಾನಕರವಾದಂತಹ ಬಹುಮಾನಗಳನ್ನು ನೀಡಲಾಗುತ್ತೆ. ಸಂಖ್ಯೆ ಎಷ್ಟೇ ಆದರೂ ಎಲ್ಲರಿಗೂ ಕೊಡುತ್ತೆ. ವಯೋಮಿತಿಯ ಸಣ್ಣದಲ್ಲದ್ರಿಂದ ಅದರಲ್ಲಿ ಸ್ಪರ್ಧೆಗಿಂತ ಭಾಗವಹಿಸುವಿಕೆ ಮುಖ್ಯ ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಇನ್ನೆರಡೂ ಸ್ಪರ್ಧೆಗಳಲ್ಲಿ ಒಟ್ಟು 3 ತಂಡಗಳಾಗತ್ತೆ. ಒಂದು ಯಶೋದೆ, ಇನ್ನೊಂದು ಮಡಕೆ ಹೊಡೆಯ ಸ್ಪರ್ಧೆ 2. 3 ತಂಡಗಳಲ್ಲಿ ಪ್ರತ್ಯೇಕವಾಗಿ 3 ಬಹುಮಾನಗಳಿರುತ್ತೆ. ಮೊದಲನೆಯ ಬಹುಮಾನ, 2ನೇ ಬಹುಮಾನ ಮತ್ತು 3ನೇ ಬಹುಮಾನ. ಇದಕ್ಕೆ ನಗದು ಬಹುಮಾನ ಇರುತ್ತೆ. ಮೊದಲನೆಯ ಬಹುಮಾನಕ್ಕೆ 3,000, 2ನೇ ಬಹುಮಾನ 2,000, 3ನೇ ಬಹುಮಾನ 1,000. ಈ ಥರ 3 ತಂಡಗಳಿಗೂ ಸಹ ಗುರುತಿಸಿ ಅವರಿಗೆ ನಗದು ಬಹುಮಾನವನ್ನು, ಪ್ರಶಸ್ತಿ ಪತ್ರಗಳನ್ನು ನೀಡಲಾಗುತ್ತೆ. ಈ ಎಲ್ಲ ಕಾರ್ಯಕ್ರಮಗಳ ಯೋಜನೆ ಅಡಿಯಲ್ಲಿ ವಾಸವಿ ವಿದ್ಯಾಲಯದ ಶಿಕ್ಷಣ ಸಂಕೀರ್ಣದಲ್ಲಿ ಈ ಕಾರ್ಯಕ್ರಮಗಳು ನಡೆಯುತ್ತೆ. ಶ್ರೀಕೃಷ್ಣ ವೇಷಧಾರಿಗಳು ಮಾರಿಕಾಂಬಾ ದೇವಸ್ಥಾನದಲ್ಲಿ ಸಂಜೆ 4 ಗಂಟೆಗೆ ಅವರು ಸೇರ್ತಾರೆ. ಅಲ್ಲಿಂದ 4:15 ಅವರ ಒಂದು ಸಣ್ಣ ಮೆರವಣಿಗೆಯ ಮುಖಾಂತರ ಮಾರಿಕಾಂಬಾ ದೇವಸ್ಥಾನದಿಂದ ವಾಸವಿ ವಿದ್ಯಾಲಯಕ್ಕೆ ಮೆರವಣಿಗೆಯ ರೂಪದಲ್ಲಿ ಬರ್ತಾರೆ. ಮಕ್ಕಳು ಮಾತ್ರ ವಿಶೇಷವಾದಂಥ ಒಂದು ವ್ಯವಸ್ಥೆಯೊಂದಿಗೆ ಅವ್ರನ್ನ ಕರ್ಕೊಂಬರ್ಬೇಕಾಗತ್ತೆ. ಹಾಗಾಗಿ ಸಣ್ಣ ಮಾರ್ಗದಲ್ಲಿ ಆ ಎಲ್ಲ ಕೃಷ್ಣ ವೇಷಧಾರಿಗಳು ಮಾರಿಕಾಂಬಾ ದೇವಸ್ಥಾನದಿಂದ ವಾಸವಿ ವಿದ್ಯಾಲಯಕ್ಕೆ ಮೆರವಣಿಗೆ ಮುಖಾಂತರ ಬರ್ತಾರೆ. ಅದಾದ ನಂತರ ಅವ್ರದ್ದು ಬಹುಮಾನ ವಿತರಣೆ ನಡೆಯುತ್ತೆ. ಬಹುಮಾನ ವಿತರಣೆ ನಂತರ ಎಲ್ಲ ಕಾರ್ಯಕ್ರಮಗಳು ಮತ್ತು ಬಹುಮಾನ ವಿತರಣೆ ಒಂದೇ ನಡೆಯುತ್ತೆ. ಅದಾದ ಮೇಲೆ ವಿಶೇಷವಾದಂಥ ಶ್ರೀಕೃಷ್ಣ ಪ್ರಸಾದದ ವ್ಯವಸ್ಥೆ ಇರುತ್ತೆ ಬಂದವರೆಲ್ಲರಿಗೂ. ಆ ಪ್ರಸಾದದ ವ್ಯವಸ್ಥೆಯ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಅಂತಿಮವಾಗಿ ಗೊಳ್ಳುತ್ತೆ. ವಿಶೇಷವಾಗಿ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ನಾವು ಕೋರ್ಕೊಳ್ಳೋದು, ತಂಡಗಳು ಭಾಳ ಕಮ್ಮಿ ಇದೆ. 5 ತಂಡಗಳು ಅಷ್ಟೇ ನಮ್ಮ ಮೀಸಲ ಸಮಯದ ಕೊರತೆಯಿಂದ. ಹಾಗಾಗಿ ಮೊದಲು ಬಂದವರಿಗೆ ಆದ್ಯತೆಯನ್ನು ನೀಡಲಾಗುತ್ತೆ. ಯಾರು ಮೊದಲು 5 ಸಂಸ್ಥೆಗಳವರು, ಇದು ವೈಯಕ್ತಿಕವಾಗಿಯೂ ಬರ್ಬೋದು, ಶಾಲೆ ಮುಖಾಂತರನೂ ಬರ್ಬೋದು. ಶಾಲೆ ಮುಖಾಂತರನೇ ಬರಬೇಕು ಅಂತ ಏನಿಲ್ಲ, ಅವ್ರದ್ದೇ ಆದಂಥ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಸಹ ಬರ್ಬೋದು. ವಯೋಮಿತಿಯ ದೃಢೀಕರಣಕ್ಕಾಗಿ ಆಧಾರ್ ಕಾರ್ಡಿನ ಜೆರಾಕ್ಸ್ ಪ್ರತಿಯನ್ನು ಕೇಳಲಾಗಿದೆ.